ನಾನೊಬ್ಬ ದರ್ಶನ್ ಅಭಿಮಾನಿ. ಅಪ್ಪು ಸರ್ ಅಂದ್ರೆ ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ನಾನು ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋಗ್ತೀನಿ. ಆಕಾಶದಲ್ಲಿರೋ ನಕ್ಷತ್ರ ಹೇಗೋ ಅಪ್ಪು ಸರ್ ಹಾಗೆ ನಮ್ಮ ಮನಸ್ಸಲ್ಲಿ ಅಭಿಮಾನ ಯಾವಾಗಲೂ ಹಾಗೆ ಸದಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಇದೇ ತರ ಅಣ್ಣನ ತರ ಅರ್ಥ ಮಾಡ್ಕೊಂಡು ಎಲ್ಲರೂ ನಾವು ಕಿತ್ತಾಡೋದು ಸರಿ ಇರಲ್ಲ. ಯಾವ್ದೋ ರೀಸೆಂಟ್ ಆಗಿ ಒಂದು ವಿಡಿಯೋ ಬಂದು ಯಾವ್ದು ಬೇಡ, ಎಲ್ಲ ನಮ್ಮ ಹೀರೋಗಳವರೆಲ್ಲ ಅವರಿಂದ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ. ಎಲ್ಲರೂ ನಮ್ಮವರೇನೆ, ಅವರಿಂದ ಎಲ್ಲರೂ ನಮ್ಮವ್ರನ್ನ. ಯಾವುದೇ ಕಾರಣಕ್ಕೆ ಯಾರು ಟೋಲ್ ಪ್ಲೇಸಸ್ ಅವ್ರು ಏನೋ ವಿಡಿಯೋ ಮಾಡ್ತಾರೆ, ಅದ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಬಾರ್ದು. ನಾವೆಲ್ಲ ಒಂದಾಗಿದ್ದೇನೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ. ಇದು ಮಾತ್ರ ನಾನು ಹೇಳಿ ತುಂಬಾ ಇಷ್ಟ ಆಯ್ತು. ದರ್ಶನ ಅಭಿಮಾನಿ ಒಳಗಡೆ ಯಾರೋ ಬಂದ್ರು ಕೇಕ್ ಕಟ್, ನಾನು ಅಪ್ಪ ಅಭಿಮಾನಿ ಅಪ್ಪಟ ಅಭಿಮಾನಿ. ದೇವ್ರ ಗುಡಿ, ದೇವ್ರ ಗರ್ಭ ಗುಡಿಲಿ ಅವ್ರು ಸೇರಿದ್ದಾರೆ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಶಾಶ್ವತವಾಗಿ ಉಳಿದಿರ್ತಾರೆ. ಇವತ್ತು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. ನೀವೇ ನೋಡ್ಬೋದು, ಸಾವಿರಾರು ಜನ, ಎಷ್ಟು ಜನ ಬಂದಿದ್ದಾರೆ ಅದನ್ನು ಊಹೆ ಕೂಡ ಮಾಡೋಕ್ಕಾಗ್ತಿಲ್ಲ. ಕಾಲಿಡೋಕ್ಕೆ ಜಾಗ ಇಲ್ಲ. ಆ ಥರ ಜನ ಬಂದು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಅಭಿಮಾನಿಗಳು ಏನೇನು ಅವರು ಭಾಗದ ಅವ್ರು ಏನೇನು ಸಂಪಾದನೆ ಮಾಡಿದ್ದಾರೆ, ಚಿಕ್ಕ ಪಾಪುವಿಂದ ಹಿಡಿದು ಹಿರಿ ವಯಸ್ಸಿನವ್ರಿಗೂ ಅವ್ರ ಅಭಿಮಾನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಆ ದೇವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ನಾನು ಒಬ್ಬ ದರ್ಶನ್ ಅಭಿಮಾನಿ. ಆದರೂ ಒಂದು ನಿಮಿಷ ನನಗೆ ಮಾತಾಡೋಕೆ ಅವಕಾಶ ಕೊಡಿ ಅಣ್ಣ. ಒಂದು ನಿಮಿಷ, ನಾನೊಬ್ಬ ದರ್ಶನ್ ಅಭಿಮಾನಿ. ಬಟ್ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇನ ನನ್ನ ಫ್ರೆಂಡು ಒಬ್ಬ ಒಳಗೆ ಊಟ ಬಡಿಸ್ತಾ ಇದ್ದಾನೆ, ಮನೋಜ್ ಅಂದ್ಬಿಟ್ಟು ಊಟ ಬಡಿಸ್ತಾ ಇದ್ದಾರೆ. ಅವರು ಅಭಿಮಾನಿ. ನನಗೂ ಅಪ್ಪು ಸರ್ ಅಂದರೆ ಪ್ರತಿ ವರ್ಷ ಅವ್ರ ಬರ್ತಡೇಗೆ ನಾನು ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋಗ್ತೀನಿ. ನಂದು ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ. ಲಾಸ್ಟ್ ಅವ್ರ ಸ್ಮರಣೆಗೆ ಬಂದ್ಬಿಟ್ಟು ನಾನು ಇದೇ ಮುಖಾಂತರ ಆಕಾಶದಲ್ಲಿರೋ ನಕ್ಷತ್ರ ಹೇಗೋ ಅಪ್ಪು ಸರ್ ಹಾಗೆ ನಮ್ಮ ಮನಸ್ಸಲ್ಲಿ ಅಭಿಮಾನ ಯಾವಾಗಲೂ ಹಾಗೆ ಸದಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೋಸ್ಕರ ನಾನು ಆ ಥರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ಅದು ಮಾನವೀಯತೆ ಸರ್. ಅದು ಅವರು ಮಾಡಿದಂಥ ದಾನ ಧರ್ಮ ಇಂಥವ್ರಿಗೂ ಯಾರಿಗೂ ಸಹ ಗೊತ್ತಿರಲಿಲ್ಲ. ಆ ಥರ ಕಣ್ಣು ಕಟ್ಟಂಗೆ ಅವ್ರು ದಾನ ಧರ್ಮ ಮಾಡಿದ್ದಾರೆ. ಅದು ಊಹೆ ಕೂಡ ಮಾಡೋಕ್ಕಾಗಲ್ಲ ಸರ್ ಅವ್ರ ದಾನ ಧರ್ಮನ. ಆ ಥರ ಈಗ ಅವರು ಏನು ಹೇಳ್ತೀವಿ, ಅವ್ರು ದೇವಸ್ಥಾನದಲ್ಲಿ ಇದ್ದಾರೆ ಅಪ್ಪು ಸರು, ಅವ್ರನ್ನ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಸರ್. ಆಕಾಶದಲ್ಲಿ ಸೂರ್ಯ ಚಂದ್ರ ಹೇಗೋ ಹಾಗೆ ನಮ್ಮ ಅಪ್ಪು ಸರ್ ಅವರು ಸಹ ತುಂಬ ಅವ್ರಿಗೆ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸರ್. ತುಂಬ ಭಕ್ತಿ ಅಭಿಮಾನ ತುಂಬ ಎದೆಯಲ್ಲಿದೆ ಸರ್. ಇಲ್ಲ ಸರ್, ಅದು ಆಸೆ ಕನಸಾಗೆ ಉಳಿದ್ಬಿಡ್ತು. ಈ ದೇವ್ರ ದರ್ಶನದಲ್ಲಿ ಅದೇ ದೇವರ ದರ್ಶನ ಮಾಡ್ಕೊಂಬರ್ತೀನಿ. ಮುಂದೆಗಡೆ ಅಂತೂ ಮೀಟ್ ಮಾಡೋಕ್ಕೆ ಖಂಡಿತ ಯಾವುದು ಸಾಧ್ಯ ಆಗಲಿಲ್ಲ ಸರ್. ಆ ದೇವ್ರ ಅವಕಾಶ ಕೊಟ್ಟಿದ್ರೆ ದೇವರಾಣೆಗೂ ನಾನು ಅದನ್ನು ಮಿಸ್ ಮಾಡ್ಕೊಳ್ದಲೇ ಮೀಟ್ ಮಾಡ್ತಾ ಇದ್ದೆ ಸರ್. ತುಂಬ ದುಃಖ ಇದೆ ಸರ್, ಮನಸ್ಸಲ್ಲಿ ತೋಡ್ಕೊಳಕ್ಕಾಗಲ್ಲ, ಅಷ್ಟು ದುಃಖ ಇದೆ ಸರ್. ಜೈ ಅಪ್ಪು ಬಾಸ್. ನಾವೊಂದು ಮಾತಾಡಬೇಕು, ಭಾಳ ಇಷ್ಟ ಆಯ್ತು ಅವರು ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಇದೇ ತರ ಅಣ್ಣನ ತರ ಅರ್ಥ ಮಾಡ್ಕೊಂಡು ಎಲ್ಲರೂ ನಾವು ಕಿತ್ತಾಡೋದು ಸರಿ ಇರಲ್ಲ. ಯಾವ್ದೋ ರೀಸೆಂಟ್ ಆಗಿ ಒಂದು ವಿಡಿಯೋ ಬಂದು ಯಾವ್ದು ಬೇಡ, ಎಲ್ಲ ನಮ್ಮ ಹೀರೋಗಳವರೆಲ್ಲ ಅವರಿಂದ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ. ನಾನು ಒಂದೇ ಅರ್ಥ ಮಾಡ್ಕೊಬೇಕು, ಎಲ್ಲರೂ ಕೆಟ್ಟದ್ದು ಮಾತಾಡೋರು ಎಲ್ಲರೂ ನಮ್ಮವರೇನೆ, ಅವರಿಂದ ಎಲ್ಲರೂ ನಮ್ಮವ್ರನ್ನ. ಯಾವುದೇ ಕಾರಣಕ್ಕೆ ಯಾರು ಟೋಲ್ ಪ್ಲೇಸಸ್ ಅವ್ರು ಏನೋ ವಿಡಿಯೋ ಮಾಡ್ತಾರೆ, ಅದ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಬಾರ್ದು. ನಾವೆಲ್ಲ ಒಂದಾಗಿದ್ದೇನೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ. ಇದು ಮಾತ್ರ ನಾನು ಹೇಳಿ ತುಂಬಾ ಇಷ್ಟ ಆಯ್ತು. ದರ್ಶನ ಅಭಿಮಾನಿ ಒಳಗಡೆ ಯಾರೋ ಬಂದ್ರು ಕೇಕ್ ಕಟ್, ನಾನು ಅಪ್ಪ ಅಭಿಮಾನಿ ಅಪ್ಪಟ ಅಭಿಮಾನಿ. ನಮ್ಗೆ ಏನು ಗೊತ್ತಾಡ, ನಾನು ಲಾಸ್ಟ್ ಟೈಮ್ ಬಂದಾಗಲೂ ಒಂದು ಮಾತು ಹೇಳಿದ್ದೆ, ಅಪ್ಪು ಸರ್ ಅವರು ವಜ್ರ ಇದ್ದಂಗೆ, ಅವರು ಯಾವಾಗಲೂ ಹೊಳಿತಾ ಇರ್ತಾರೆ. ಅದು ನಿಜ. ಹೌದಾ? ಅವ್ರು ಮಾಡಿದಂಥ ದಾನ ಧರ್ಮನ ಸೀರಿಯಸ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಅವರು ತೀರ್ಕೊಂಡ ನಂತರ ಎಷ್ಟು ಬೆಳಕಿಗೆ ಬಂತು ಅವ್ರು ಮಾಡಿದಂಥ ದಾನ ಧರ್ಮ. ಇಂಥವ್ರಿಗೂ ಅದು ಯಾರಿಗೂ ಗೊತ್ತಿರಲಿಲ್ಲ ಸರ್. ಅದು ಅವ್ರು ಆ ಥರ ಮಾಡ್ಬಿಟ್ಟು ಹೊರಟಾಗಿದ್ದಾರೆ. ನಾನು ಹೇಳ್ತಿಲ್ವಾ, ಇಷ್ಟುದ್ದ ಚಿಕ್ಕ ಪಾಪದಿಂದ ಹಿಡಿದು ಹಿರಿ ವಯಸ್ಸು 80, 90, 100 ಆ ವಯಸ್ಸು ಏನು ದಾಟಿದ್ದಾರೆ, ಅಷ್ಟು ಅಭಿಮಾನ ಮಾನವೀಯತೆ ಮೆರೆದ್ಬಿಟ್ಟು ಅವರು ಹೋಗಿದ್ದಾರೆ ಸರ್. ಅವರು ದೇವ್ರ ಗುಡಿ, ದೇವ್ರ ಗರ್ಭ ಗುಡಿಲಿ ಅವ್ರು ಸೇರಿದ್ದಾರೆ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಶಾಶ್ವತವಾಗಿ ಉಳಿದಿರ್ತಾರೆ ಅಪ್ಪು ಸಾರು. ಈಗ ಅವ್ರ ಅಣ್ಣ ಹೇಳಿದ್ರು, ಅಪ್ಪು ಸಾರ್ಗೆ ಇನ್ನೊಂದಣ್ಣ, ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಈಗ ನಾವು ಹೇಗಿದ್ದೀವೋ ಅಪ್ಪು ಸರ್ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು ಆ ಥರ ಬೇಡ ಸರ್. ಎಲ್ಲ ಒಂದೇ ಕುಟುಂಬ, ಒಂದೇ ಕುಟುಂಬದವ್ರ ಥರ ನಾವಿರಬೇಕು ಅಂತ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ದರ್ಶನ್ ಅಂದ್ಬಿಟ್ಟು ಸೋಲೂರು, ನೆಲಮಂಗಲ. ಜೈ ಅಪ್ಪು ಬಾಸ್.